ಸ್ನೇಹಿತರೆ, ನೀವೀಗ ಏನು ನೋಡ್ತಾ ಇದ್ದೀರೋ ಇದು ನಮ್ಮ ಅಡಿಕೆ ತೋಟ. ಈಗ ನಾನು ವಿಡಿಯೋ ಮಾಡ್ತಿದ್ದೀನಲ್ಲ, ಇದು ಮೇ ತಿಂಗಳು 9ನೇ ತಾರೀಕು ಸಂಜೆ. ನೋಡಿ, ಗಿಡದಲ್ಲಿ ನಮ್ಮ ತೋಟದಲ್ಲಿ ನೋಡಿ ಕಳೆ ಎಷ್ಟು ಬೆಳೆದೈತೆ. ಇದು ಯಾವಾಗ ಯುಗಾದಿ ಇನ್ನೊಂದು ಯುಗಾದಿ ಟೈಮಲ್ಲಿ ಒಂದು ಸರಿ ರೋಟಾವೇಟ್ರ್ ಓಡಿಸಿದ್ದೆ ನಾನು. ರೋಟಾವೇಟ್ರ್ ಓಡಿಸಿದಾಗ ಹೊಲೆಲ್ಲ ಫುಲ್ಲು ಕ್ಲೀನಾಗಿತ್ತು. ಈಗ ನೋಡಿ ಆಲೆ ಒಂದೂವರೆ ತಿಂಗಳಷ್ಟೊತ್ತಿಗೆ ಆಲೆ ಎಷ್ಟು ಕಳೆ ಬೆಳೆದ್ಬಿಟ್ಟೈತೆ. ಈಗ ನೆಕ್ಸ್ಟ್ ಇದನ್ನ ಏನು ಮಾಡ್ತೀನಿ ಅಂತಂದರೆ, ಇದು ಜಾಸ್ತಿ ಬೀಜ ಆಗೋಕ್ಕೆ ಬಿಟ್ಕೊಳ್ಳಲ್ಲ. ಒಂದು ಸರಿ ಬ್ರಷ್ ಕಟರ್ನಾಗೆ ಅಂದರೆ ಹುಲ್ ಕಟ್ ಮಾಡೋ ಮಿಷಿನ್ನಾಗೆಲ್ಲ ಒಂದು ಸರಿ ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಭೂಮಿ ಸ್ವಲ್ಪ ತೇವಾಂಶನೇ ಬಿಟ್ಟು ಕೊಡಲ್ಲ ಇವು ಕಳೆ. ರೋಟಾವೇಟ್ರ್ ಓಡಿಸ್ಬಿಟ್ರೆ ಈಗ ಫುಲ್ಲು ಒಂಥರ ಡ್ರೈ ಆಗಿ ಹೋಗ್ಬಿಡ್ತತೆ ನೆಲ. ಹಿಂಗಿದ್ರೆ ಒಳಗಿರೋ ಹಸಿ ನೋಡಿ, ಹಿಂಗಿದ್ರೆ ಏನಾಗುತ್ತೆ ಅಂತಂದರೆ, ಈ ನೋಡಿ ಹಸಿ ಹಂಗೆ ಇರುತ್ತೆ. ಅದು ಒಂದು ವೇಳೆ ಈಗ ರೋಟಾವೇಟ್ರ್ ಓಡಿಸ್ಬಿಟ್ರೆ ಫುಲ್ಲು ಡ್ರೈ ಆಗ್ಬಿಡ್ತತೆ 2 ದಿನಕ್ಕೆ. ಫುಲ್ ಹೊಲೆಲ್ಲ ಈಗ ಸದ್ಯ ಜಟ್ಟಿಡ್ತಾ ಇದ್ದೀವಿ. ಹಂಗೆ ಗಿಡ್ತಾ ಇರೋದ್ರಿಂದನೇ ಸ್ವಲ್ಪ ಗಿಡನೂ ಹಚ್ಚಗಿದ್ದಾವೆ, ಕಳೆನೂ ಬೆಳೆದೈತೆ. ಸ್ವಲ್ಪ ಅರಳು ಉದುರ್ತಾ ಇದ್ದಾವೆ ನೋಡಿ. ಇದು ನಮ್ಮ ತೋಟ ಅಂತಲ್ಲ, ಎಲ್ಲ ತೋಟದಲ್ಲೂ ಈ ವರ್ಷ ಕಾಮನ್ನು. ಹೋದ ಸರಿ ಇಷ್ಟು ಉದುರಿದ್ದಿಲ್ಲ ನೋಡಿ. ಎಲ್ಲ ಕಾಯಿ ಎಲ್ಲ ಚೆನ್ನಾಗಿ, ಎಲ್ಲ ಹಿಂಗಾರ ಎಲ್ಲ ಚೆನ್ನಾಗಿ ಕಚ್ಚಿದ್ದಾವೆ ನೋಡಿ. ಇಲ್ಲಿ ಕಾಣಿಸುತ್ತೆ ನೋಡಿ, 4-5 ಗೊಂಚಲಿದ್ದಾವೆ, ಚೆನ್ನಾಗಿದ್ದಾವೆ. ಇದು ಅರಳು ಉದುರೋದನ್ನು ಸ್ವಲ್ಪ ಈ ಗಿಡದಲ್ಲಿ ಸ್ವಲ್ಪ ಕಮ್ಮಿ ಇದ್ದಾವೆ ನೋಡಿ. ನಾವು ಡ್ರಿಪ್ಪಿಗೆ ನೀರು ಬಿಟ್ಟರೆ ಏನಾಗುತ್ತೆ ಅಂತಂದರೆ, ಈ ಭಾಗದಲ್ಲಿ ಮಾತ್ರ ನೆನೀತತೆ, ಈ ಬೀದಿನಲ್ಲಿ ನೆನೆಯಲ್ಲ. ಬೇರುಗಳು ಈ ಬೀದಿನಲ್ಲೆಲ್ಲ ಇದ್ದಾವೆ. ಒಂದು 10 ವರ್ಷದ ಮೇಲಿನ ಯಾವುದೇ ಅಡಿಕೆ ಗಿಡ ತಗೊಳ್ರಿ, 1-1.5 ಅಡಿ ಬಗೆದ್ರೆ ಹೊಲದಲ್ಲಿ ನೀವೆಲ್ಲನ ಬಗೆರೆ ಅಡಿಕೆ ಬೇರು ಸಿಗ್ತವೆ. ಹಾಗಾಗಿ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಜಟ್ಟಿಡ್ತಾಯಿದ್ದೀವಿ ನೋಡಿ. ಈಗ ಇಟ್ಟಿದ್ದೀನಲ್ಲ ಹಿಂಗೆ ನೋಡಿ, ಹಿಂಗೆ ಒಂದು 4 ಅಥವಾ 4 ಸರಿ ಇಟ್ಬಿಟ್ರೆ, 5 ಸರಿ ಇಟ್ಬಿಟ್ರೆ ಹೊಲ ಪೂರ್ತಿ ಕವರ್ ಆಗೋಗ್ಬಿಡ್ತತೆ. ಅದಕ್ಕೆ ಈ ರೀತಿ ಮಾಡ್ಕೊತಿದ್ದೀವಿ. ಮತ್ತು ಇದು ಮೆಕ್ಕೆಜೋಳದ್ದು ಅದು ಸರುಬು ಮತ್ತು ಮೆಕ್ಕೆಜೋಳದ ದಿಂಡು ಇತ್ತಲ್ಲ ಹೋದ ವರ್ಷದ, ಅದನ್ನೇನು ಮಾಡಿದ್ವಿ ಅಂತಂದರೆ, ಹಿಂಗೆ ಎಲ್ಲೋ ಕೆಲವರು ಮಾರ್ಕೊಂತಾರೆ. ಅಂದರೆ ಅದಕ್ಕೆ ಮಾರಿದರೆ ದುಡ್ಡು ಕೊಡ್ತಾರೆ, ಅಥವಾ ನಾವು ಬೇಸಾಯ ಮಾಡಿಕೊಡ್ತೀವಿ, ನಮ್ಮ ಆಕಳುಗಳಿಗೆ ಕೊಡ್ರಿ ಅಂತ ಕೇಳ್ತಾರೆ. ನಾವು ಈ ಸರಿ ಹಂಗೆ ಕೊಡಲಿಲ್ಲ ನೋಡಿ. ಇಲ್ಲಿ ಆ ಗಿಡದ ಬುಡ ಏನಾಯ್ತೋ ಅದಕ್ಕೆ ಹಾಕ್ಬಿಟ್ಟಿದ್ವಿ. ಎಲ್ಲ ಒಂದೊಂದು ಪುಟ್ಟಿ 2 ಪುಟ್ಟಿ ಈ ರೀತಿ ಹಾಕಿದ್ವಿ. ಅದು ಸ್ವಲ್ಪ ಕೊಳೆತು ಗೊಬ್ಬರ ಆಗುತ್ತೆ, ಮತ್ತು ಬೇಸಿಗೆನೆಲ್ಲ ಸ್ವಲ್ಪ ತೇವಾಂಶನ ಹಿಡಿದಿಟ್ಕೊಳ್ಳುತ್ತೆ ಅಂತ ಎಲ್ಲ ಗಿಡಕ್ಕೂ ಈ ರೀತಿ ಹಾಕ್ಕೊಂಡ್ಬಿಟ್ಟಿದ್ವಿ ನೋಡಿ. ಜಟ್ಟು 2 ಬೋರಿಂದು, ಹಾಗಾಗಿ 2 ಸರಿ ಇಟ್ಟೈತೆ. ಹಿಂಗಿಟ್ರೆ ಒಂದು 3 ದಿನಕ್ಕೆಲ್ಲ ಹೊಲ ಫುಲ್ ಕವರ್ ಆಗ್ಬಿಡ್ತದೆ ನೋಡಿ. ಅರಳು ಉದುರೋದು ಪ್ರಾಬ್ಲಮ್ಮು ಎಲ್ಲ ತೋಟದಲ್ಲೂ ಕಾಮನ್ ಆಗೈತೆ. ಹೆಚ್ಚು ಕಡಿಮೆ ಒಂದು 30%ಗಿಂತ ಜಾಸ್ತಿನೇ ಅರಳು ಉದುರ್ತದವೆ. ಈಗ ಯಾವ ತೋಟದಲ್ಲಿ ಹೋದ್ರೂ ಸಹ ಅರಳು ಉದುರೋದು ಕಾಮನ್ ಆಗಿ ಹೋಗ್ಬಿಟ್ಟೈತೆ ನೋಡಿ. ಇದೆಲ್ಲ ಹೆಂಗೆ ಚೆನ್ನಾಗಿ ಹಾಕಾದೈತೆ. ಇದು 1 2 3 4 ಇದ್ದಾವೆ, ಮತ್ತು ಇನ್ನೂ ಒಂದು ಗೊನೆ ಬರ್ತಾಯಿತ್ತು ಅದರಲ್ಲಿ ನೋಡಿ. ತೋಟ ಎಲ್ಲ ಫುಲ್ ಹಚ್ಚ ಹಸಿರಾಗೈತೆ. ನೀರಿಂದು ಸದ್ಯ ಹಂಗೆ ಬರ್ತಾ ಇದ್ದಾವೆ, ಅಂಥ ಏನು ಮೇಜರ್ ಪ್ರಾಬ್ಲಮ್ ಆಗಿಲ್ಲ. ಈ ತಿಂಗಳು ಕಳೆದ್ಬಿಟ್ಟು ಜೂನ್ವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಬಂದುಬಿಟ್ರೆ ಹೆಂಗೋ ಅಷ್ಟೊತ್ತಿಗೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ನೋಡಿ. ಈ ಕಡೆ ಜಾಸ್ತಿ, ಈ ಕಡೆ ಡೈರೆಕ್ಟ್ ಮಧ್ಯಾಹ್ನದ ಬಿಸಿಲು ಇಲ್ಲಿಗೆ ಬೀಳ್ತಿತ್ತು. ಹಾಗಾಗಿ ಈ 1-2 ಸಾಲಿಗೆ ಎಲ್ಲ ಇವನ್ನ ಹಾಕ್ಕೊಂಡಿದ್ದೆ, ಗರಿ ಹಾಕ್ಕೊಂಡಿದ್ದೆ. ಬಿಸಿಲು ಜಾಸ್ತಿ ಡೈರೆಕ್ಟ್ ಬೀಳೋದು ಬೇಡ ಅಂತ ಹಾಕ್ಕೊಂಡು ಇವನ್ನೆಲ್ಲ ಇಲ್ಲಿ ಹಾಕ್ಕೊಂಡಿದ್ದೆ. ಕೆಲವು ಕಾಯಿ ಆಗಲೇ ಎಷ್ಟು ದೊಡ್ಡವಾಗಿದ್ದಾವೆ ಅಂತಂದರೆ ನೋಡಿ, ಆ ಗಿಡದಲ್ಲಿ ಅಲ್ಲಿ ಒಣಗಿರೋದು ಗರಿ ಕಾಣಿಸುತ್ತಲ್ಲ, ಅದರ ಪಕ್ಕದಲ್ಲಿ ಕಾಣಿಸುತ್ತೆ ಸ್ವಲ್ಪ. ನೋಡಿ, ಕೆಲವು ತೋಟಗಳು ಹೆಂಗಾಗಿರ್ತವೆ ಅಂತಂದರೆ,
ಈ ಬೀದಿ ಇಲ್ಲಿ ಬೀದಿ ಕಾಣಿಸ್ತಾ ಇದೆಯಲ್ಲ, ಈ ಬೀದಿನಲ್ಲೆಲ್ಲ ಒಣಗೋಗಿರುತ್ತೆ. ಅಂತಂದರೆ ಆ ಬೀದಿನಲ್ಲಿ ಬೇರಿರ್ತವೆ, ಅಡಿಕೆ ಬೇರು, ಬಟ್ ಅದಕ್ಕೆ ನೀರು ಸಿಕ್ಕಿರಲ್ಲ. ಮತ್ತು ಈ ಕಳೆಗೂ ಸಹ ನೀರು ಸಿಕ್ಕಿರಲ್ಲ. ಹಾಗಾಗಿ ಕಳೆನೂ ಒಣಗೋಗಿರುತ್ತೆ. ಕಳೆ ಒಣಗಿರುತ್ತೆ ಅಂತಂದರೆ ಆ ಬೀದಿನಲ್ಲಿ ಇರೋಂಥ ಬೇರು ಇರ್ತಾವಲ್ಲ, ಆ ಬೇರಿಗೂ ಸಫಿಷಿಯೆಂಟ್ ನೀರು ಪೂರೈಕೆ ಆಗಿರಲ್ಲ ಅಡಿಕೆ ಗಿಡಕ್ಕೆ. ಆವಾಗ ಏನು ಮಾಡ್ತವೆ, ಅಡಿಕೆ ಗರಿ ಒಣಗೋದು ಮತ್ತು ಬಾಗೋದು, ಮತ್ತು ಗರಿ ಹಿಂಗೆ ಸೀಳಕ್ಕೆ ಬಿಟ್ಟಿರೋ ಥರ ಆಗೋದು, ಆ ರೀತಿ ಆಗ್ತಾ ಇರ್ತವೆ. ನಾವು ನೀರಿಂದ ಏನು ಸದ್ಯ ಸ್ವಲ್ಪ ಅಂಥ ಸಮಸ್ಯೆ ಆಗಿಲ್ಲ ನಮಗೆ, ಹಾಗಾಗಿ ಅದನ್ನೇ ಮೇಂಟೈನ್ ಮಾಡ್ತಾಯಿದ್ದೀವಿ. ಜೆಟ್ ಇಡ್ತಾಯಿದ್ದೀವಿ ಈಗ ನಾವು. ನೋಡಿ ಹೆಂಗೆ ಕಾಣಿಸ್ತಿದೆ. ಗಿಡ ಎಲ್ಲ ಹಚ್ಚ ಹಸಿರಾಗಿದ್ದಾವೆ. ನೋಡಿ ಇದು ಈ ಗಿಡಕ್ಕೆ ಸ್ವಲ್ಪ ಏನೋ ರೋಗ ಬಂದಿತ್ತು ಅಂತ ನೋಡಿ, ಇಲ್ಲಿ ಈ ರೋಗ ಬಂದಿತ್ತು. ಇದು ಮತ್ತೆ ಡೆವಲಪ್ಮೆಂಟ್ ಆಗಲ್ಲ ಅಂತ ಏನು ಮಾಡಿದ್ವಿ, ಇಲ್ಲಿ ಪಕ್ಕದಲ್ಲಿ ಒಂದು ಗಿಡ ಹಾಕ್ಕೊಂಡಿದ್ವಿ. ಆ ಗಿಡ ಈ ಗಿಡ ಎರಡೂ ಚೆನ್ನಾಗಿ ಬಂದಿದ್ದಾವೆ. ಅದು ರೋಗ ರಿಕವರಿ ಆಗೈತೆ, ಮತ್ತು ಚೆನ್ನಾಗಿ ಅದು ಬಂದೈತೆ. ಸ್ನೇಹಿತರೆ, ಮತ್ತು ನೀವು ಯಾವ ಡಿಸ್ಟಿಕ್ನವರು, ನಿಮ್ಮ ಸೈಡು ಯಾವ ರೀತಿ ಅಡಿಕೆ ತೋಟ ಇದ್ದಾವೆ, ಅರಳು ಯಾವ ರೀತಿ ಉದುರ್ತಾ ಇದ್ದಾವೋ ಇಲ್ಲೋ, ಮತ್ತು ನೀರು ಯಾವ ರೀತಿ ಆಗ್ತಾ ಇದ್ದಾವೆ ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ ಇಲ್ಲಿ ಒಳಕ್ಕೆ ಹೋಗೋದಕ್ಕೆ ಭಯ ಆಗ್ತೈತೆ. ಅಂದರೆ ಇಷ್ಟು ಹೈಟ್ ಬೆಳೆದ್ಬಿಟ್ಟೈತೆ ಆಲ್ರೆಡಿ ಕಳೆ. ಇವತ್ತು ಬೂಟ್ ಬೇರೆ ಹಾಕ್ಕೊಂಬಂದಿಲ್ಲ ನಾನು, ಶೂ ಹಂಗೆ ಚಪ್ಪಲಿ ಹಾಕ್ಕೊಂಬಂದಿದ್ದೀನಿ, ಹೋಗೋದಕ್ಕೆ ಭಯ ಆಗ್ತೈತೆ. ನೋಡಿ ಈಗ ಹಿಂಗೆ ಹಾಕಿದ್ವಲ್ಲ, ಇವೆಲ್ಲ ಏನಾಗ್ತಾವಂದರೆ ನೋಡಿ, ಈ ಗೆದ್ದಲು ಇಲ್ಲಿ ಕಾಣಿಸ್ತಿದ್ದಾವಲ್ಲ, ಈ ಗೆದ್ದಲು ಎಲ್ಲ ತಿಂದೆಲ್ಲ ಕೊಳ್ತೋಗ್ಬಿಡ್ತವೆ, ಬೆಂಡು ಅವು ಗೊಬ್ಬರ ಆಗ್ತವೆ. ನೋಡಿ ಹಾಕಿರೋದಕ್ಕೆ ಅಲ್ಲಿ ನೀರು ಬಿಟ್ಟಿರೋದಕ್ಕೆ ಎಲ್ಲ ಯಾವ ರೀತಿ ನೋಡಿ ಯಾವ ರೀತಿ ಆಗೈತೆ ಗೊಬ್ಬರ. ನೋಡಿ ಗಿಡದಲ್ಲಿ ಕಾಯಿ ನೋಡ್ರಿ ಎಷ್ಟು ಚೆನ್ನಾಗಿದ್ದಾವೆ. ಅಲ್ಲಿ ಒಂದು ದೊಡ್ಡ ಗೋಲಿಗಿಂತ ದೊಡ್ಡ ಕಾಯಿ ಆಗಿದಾವೆ ಅಲ್ಲಿ. ಸ್ನೇಹಿತರೆ, ನಿಮ್ಮ ಸೈಡ್ ತೋಟನೆಲ್ಲ ಯಾವ್ಯಾವ ರೀತಿ ಮೇಂಟೈನ್ ಮಾಡಿದ್ದೀರಾ ಏನು ಅನ್ನೋದನ್ನು ಸ್ವಲ್ಪ ತಿಳಿಸಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.